ಅಲ್ಲ, ನನಗೆ ನೋಡ್ರಿ, ಇವತ್ತು ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ರಾಜಕಾರಣ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಆಲ್ರೆಡಿ ಪ್ರಯತ್ನ ಏನಿದೆ ಆಲ್ರೆಡಿ ಪ್ರಾರಂಭ ಮಾಡಿಬಿಟ್ಟಾರ. ಇವತ್ತು ನಮ್ಮ ಪಾರ್ಟಿಯಲ್ಲಿದ್ದಂತ ಅನೇಕ ಮಂದಿ ಶಾಸಕರನ್ನ, ಉದಾಹರಣೆಗೆ ಇವತ್ತು ಭೈರತಿ ಬಸವರಾಜ್ ಒಬ್ಬರೇ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಸಿ.ಟಿ. ರವಿ ಅವರನ್ನು ತಗೊಳ್ರಿ. ಇದಕ್ಕಿಂತ ಮುಂಚೆ ಸಭಾಧ್ಯಕ್ಷರು ಅಂದ್ರೆ ಸಭಾಧ್ಯಕ್ಷರಲ್ಲ, ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೇ ಅಲ್ಲಿ ಕೂಡಾಕಂತ ಕೆಲಸ ಮಾಡಿದ್ರು. ಇವರು ಯಾರನ್ನು ಕೂಡ ಬಿಡಂತ ಪರಿಸ್ಥಿತಿಯಲ್ಲಿ, ಇವರೆಲ್ಲ ಕೂಡ ಸೇಡಿನ ರಾಜಕಾರಣ. ಅಂದ್ರೆ ಇವತ್ತು ನಮ್ಗೆ ಅಧಿಕಾರ ಬಂದಿದೆ, ನಮ್ದು ಹೇಳಿದ್ದೆ ನಡೀತತೆ, ನಾವ್ ಹೇಳಿದ್ದೆ ಕುಣಿತಾರ ಅಂದೆ ಅಂತ ಕಾರಣದಿಂದ ಯಾರನ್ನು ಬೇಕಾದ್ರೆ ಇವತ್ತು ಭೈರತಿ ಬಸವರಾಜ್ ಒಬ್ಬರನ್ನೇ ಅಲ್ಲ, ಯಾರನ್ನು ಬೇಕಾದ್ರೆ ಯಾಕೆ ಹೆಸರನ್ನ ಸಿಗುತ್ತೆ. ಇದಕ್ಕಿಂತ ಮುಂಚೆ ಇವರು ಸಿಗಿಸಿದಲ್ಲ, ಇನ್ನೊಬ್ರು ಯಾರು, ನಮ್ಮ ಬೆಂಗಳೂರು ಶಾಸಕರು ಮಾಜಿ ಮಂತ್ರಿಗಳು ಮುನಿರತ್ನಂ ಅವರು ಕೂಡ ಸಿಗಿಸಿದ್ರಲ್ಲ. ಇವ್ರು ಏನ್ ಬೇಕಾ ಮಾಡ್ತಾರ್ರಿ, ಇವ್ರ ಹತ್ರ ಅಧಿಕಾರ ಇದ್ದಂತ ಮಂದಿ, ಅಧಿಕಾರದಲ್ಲಿ ಇದ್ದಂತ ಟೈಮ್ ಇಲ್ಲ ಅಂದ್ರೆಗಿನ ಅವ್ರು ಮೀನು ಒದ್ದಾಡ್ದಂಗೆ ಒದ್ದಾಡ್ತಾರ. ಅಧಿಕಾರದಲ್ಲಿ ಬಂತಂದ್ರೆ ಅವ್ರು ಆಕ್ಸಿಜನ್ ಬಂದಂತೆ, ನೀರು ಬಂದಂತೆ ಅಂತೇಳಿ ಹೆಂಗ್ ಬೇಕಂಗ್ ಕುಣಿತಾರ. ಅದು ಬಹಳ ದಿನ ರಾಜಕಾರಣದಲ್ಲಿ ನಡೆಯಲ್ಲ. ಅಲ್ಲ ಇವತ್ತು ರಾಜ್ಯದಲ್ಲಿ ಯಾರ ನೌಕರರು ಪ್ರತಿಭಟನೆ ಮಾಡ್ತಾ ಇಲ್ಲ ನೋಡ್ರಿ. ಕಂದಾಯ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿಗಳು ಸಂಬಳ ಇಲ್ಲ ಅಂತೇಳಿ ಇವತ್ತು ಮುಷ್ಕರ ಮಾಡ್ತಾ ಇದಾರ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂತ ಟೀಚರ್ಸ್ಗಳು ಇವತ್ತು ನಮ್ಗೆ ಸಂಬಳ ಇಲ್ಲ, ಗೆಸ್ಟ್ ಟೀಚರ್ಸ್ ತಗೊಂತಿಲ್ಲ ಅಂತೇಳಿ ಮುಷ್ಕರ ಮಾಡ್ತಾ ಇದಾರ. ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ನಮಗೆ ಸಂಬಳ ಸಿಗ್ತಾ ಇಲ್ಲ ಅಂತೇಳಿ ಮುಷ್ಕರ ಮಾಡ್ತಾ ಇದ್ರ. ಆರೋಗ್ಯ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿಗಳು, ನರ್ಸ್ಗಳು ನಮಗೆ ಸಂಬಳ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಮುಷ್ಕರ ಮಾಡ್ತಾ ಇದ್ರ. ಯಾರು ಇಂಥವ್ರು ಮಾಡ್ತಾ ಇಲ್ಲ ಅಂತೇಳಿ ಇವ್ರೆಲ್ಲಾ ಕೂಡ ಏನ್ರಿ ಇದ್ರೆ ಅಧಿಕಾರ ಖಜಾನೆ ಖಾಲಿ ಮಾಡ್ಕೊಂಡಾರ. ಇವ್ರಿಗೆ ಸಂಪನ್ಮೂಲ ಕೂಡಿಸ್ಕೊಳ್ಳೋ ಸಲುವಾಗಿ ಇವ್ರಿಗೆ ಸಮಯ ಇಲ್ಲ, ಜೊತೆಲಿ ಇವ್ರೆಲ್ಲಾರು ಕೂಡ ನಡೆಸಕ್ಕೆ ಬರಲ್ಲಲ್ರಿ. ಆ ರೀತಿ ಮಾಡ್ಕೊಂಡು ಕುಂತಾರ, ಏನ್ ಮಾಡ್ದಾಗುತ್ತೆ ನಾವು. ಹಂಗಾಗಿ ಟೋಟಲ್ ಆಗಿ ಸರ್ಕಾರ ಫೇಲ್ಯೂರ್ ಆಗಿದೆ. ಉದಾಹರಣೆ ಗದಗ ಜಿಲ್ಲೆಯನ್ನ ತಗೊಳ್ರಿ, ಏನ್ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕಾಗದೆ, ಏನ್ ಮಾಡ್ಲಿಕ್ಕಾಗ್ಲಿಲ್ಲ. ಇಡೀ ರಾಜ್ಯದಲ್ಲಿ ಹಂಗೆ ಇದೆ ರೀ.